ಮಾಂತೆರಗ್ಲ ನಮಸ್ಕಾರ, ಏನ ಅಂಜಲಿ. ಸೊ ಇವತ್ತಿನ ಲಂಚ್ಗೆ ನಾನು ಮಾಡ್ತಿರೋ ಸ್ಪೆಷಲ್ ಏನಂದರೆ ಕುಕ್ಕು ಶುಂಠಿ ತಂಬುಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ನೋಡಿ ಈ ರೀತಿಯಾಗಿರುತ್ತೆ. ಸೇಮ್ ಶುಂಠಿ ಥರನೇ ಇದೆ ಅಲ್ವಾ ನೋಡಲಿಕ್ಕೆ, ಬಟ್ ಇದು ಶುಂಠಿ ಅಲ್ಲ, ಇದು ಕುಕ್ಕು ಶುಂಠಿ ಅಂತ ಕರಿತೀವಿ. ಸೊ ಇದು ತುಂಬ ಲೈಕ್ ಆ್ಯಸ್ ಇಟ್ ಈಸ್ ಮ್ಯಾಂಗೋ ಥರನೇ ಟೇಸ್ಟ್ ಇರುತ್ತೆ, ಬಟ್ ತಂಬುಳಿ ಮಾಡಿದಂತೂ ಸೂಪರ್ಬ್ ಆಗಿರುತ್ತೆ ಗೊತ್ತಾ. ಸೊ ಈ ರೀತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅರ್ಧ ಅಂದರೆ ಒಂದು ಸಣ್ಣ ನೀರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ 4 ಪೀಸ್. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸೊ 2 ಅಥವಾ 3 ಹಾಕೊಳ್ಬೋದು. ಜಾಸ್ತಿ ಖಾರ ಮಾಡಿದ್ರೆ ಅಷ್ಟು ಅಂದರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ ಅಲ್ವಾ ಖಾರ. ಸೊ ಅದರಿಂದ ಮೀಡಿಯಮ್ ಖಾರಕ್ಕೆ ಒಂದು 3 ಹಸಿಮೆಣಸು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ. ಜಾಸ್ತಿ ಜೀರಿಗೆ ಆದರೆ ಕಹಿ ಆಗುತ್ತೆ. ಸೊ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಇದ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಅದು ಒಂದು ಫ್ರಾಗ್ರೆನ್ಸ್ ಬೇಕು ಅಂತಂದರೆ ನೀವು 1 ಸ್ಪೂನು ತೊಗೊಳ್ಬೋದು ಜೀರಿಗೆ. ಓಕೆ, ಮತ್ತು ಇಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ಜೀರಿಗೆ ಹೀಗೆ ಚಟಪಟ ಅಂತ ಆಗಬೇಕು. ಸ್ವಲ್ಪ ಜೀರಿಗೆ, ಅಷ್ಟು ಘಮ ಬರ್ತಿದೆ ಗೊತ್ತಾ. ಜೀರಿಗೆ ಫ್ಲೇವರ್ ಕೂಡ ತುಂಬ ಆಗಿದೆ. ಫ್ಲೇವರ್ ಚೆನ್ನಾಗಿದೆ, ಅದಕ್ಕೆ ನಾನು ತುಂಬ ಅಡುಗೆ ಮಾಡಬೇಕಾದ್ರೆ ಘಮ ತೊಗೊಳೋದು ಜಾಸ್ತಿ. ನೀವು ಸಹ ಆ ಥರ ಮಾಡಿ ನೋಡಿ, ಖುಷಿ ಆಗುತ್ತೆ ಗೊತ್ತಾ. ಸೊ ಅರ್ಧ ಹೊಟ್ಟೆ ಅದರಲ್ಲೇ ತುಂಬೋಗುತ್ತೆ. ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋಣ. ಹೆವಿ ಡೀಪ್ ಫ್ರೈ ಬೇಡ, ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಹಸಿಮೆಣಸು ಮತ್ತು ಕುಕ್ಕು ಶುಂಠಿನ ಈ ರೀತಿ ಭಾಗದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಅಂದರೆ ನೈಸಾಗಿ ರುಬ್ಬುತ್ತೆ. ಸೊ ಆದ್ದರಿಂದ ನಾವು ಈ ರೀತಿ ಪೀಸಸ್ ಆಗಿ ನಾವು ಸ್ಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹಾಕಬಾರ್ದು, ಮತ್ತು ಅದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ. ಸೊ ಸ್ವಲ್ಪ ಹಾಕೋಣ, ಅದಾದ ನಂತರ ನೀರು ಬೇಕಾದರೆ ಹಾಕ್ಕೊಬೋದು. ಸೊ ಗ್ರೈಂಡ್ ಮಾಡೋಣ. ಅಂದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಬೇಕಾಗುತ್ತೆ. ಸೊ ಈ ಮಜ್ಜಿಗೆಗೆ ಈ ಒಂದು ಏನು ತುರಿದು ಇಟ್ಕೊಂಡಿದ್ದೀವಿ ಈಗ ಗ್ರೈಂಡ್ ಮಾಡಿರೋವಂಥ ಕುಕ್ಕು ಶುಂಠಿ ಪೇಸ್ಟ್ನ ಇದಕ್ಕೆ ಬೆರೆಸಬೇಕಾಗುತ್ತೆ. ಟಡಾನ್, ಫೈನಲಿ ಕುಕ್ಕು ಶುಂಠಿ ರೆಡಿ.